ಮಗ ನಿಂಗೆ ನೆನಪಿತ್ತಾನ ಚಿಕ್ಕ ವಯಸ್ಸೆಲ್ಲ ಗೆದ್ದಿ ಬದಿ ಆ ಸಣ್ಣ ಸಣ್ಣ ಕಾಣಿ ಮೀನುಗಳೆಲ್ಲ ಹಿಡಿದು ಒಂದು ಬಕೆಟಿಗೆ ತುಂಬ್ತಾ ಇದ್ದಿತ್ತು. ಆ ಏಡಿಗಳೆಲ್ಲ ಹಿಡ್ಕೊಬರ್ತಾ ಇದ್ದಿತ್ತು, ಮನೆಯೆಲ್ಲ ವಹಿಸ್ಕೊಳ್ಳೋದು. ಅದೊಂಥರ ಎಷ್ಟು ಖುಷಿ ಆಗ್ತಿತ್ತು ಆ ಜೀವನ. ನಮ್ಗೆ ಏನು ಎಂತೆಲ್ಲ ಗೊತ್ತಿಲ್ಲ. ಹಿಡಕ್ ಹೋದಾಗ ಆದಿತ್ಯರ ಬಂದಾಗ ಅಮ್ಮ ಬೆಂತಿಂದ ಓಡಿಸ್ಕೊಬಂದು ಓಡ್ತಿದ್ದಿತ್ತಂದ್ರೆ ಚಾಂಡ ಕಣಂಗೆ ಇಡೀ ಗೆದ್ದಿ ತುಂಬ. ಮತ್ತು ಆದಿತ್ಯವಾರ ತಂದ್ಗಳು ಶಾಲೆಗೆ ಹೋಗ್ಬೇಕು. ಆ ಶಾಲೆಗೆ ಹೋಗುವಾಗ ಆ ಎಣ್ಸ್ಕೊಂಡ್ರೆ ಇವಾಗೆಲ್ಲ ಎಷ್ಟು ಖುಷಿ ಆಗುತ್ತೆ. ಆವಾಗ ಬೇಜಾರಾಗ್ತಾಯಿತ್ತು. ಅಮ್ಮ ಹಾಲು ಕರ್ಕೊಬಂದು ಮನೇಲಿ ಮಕ್ಕಳನ್ನ ಮುಟ್ಟಿಕಂತ ಮಕ್ಕಳಿಗೆ ಜ್ವರ ಇತ್ತಾ ಇಲ್ಲವಾ ಅಂತ. ಮತ್ತೆ ಎದ್ದು ಚಾ ತಿಂಡಿ ತಿಂದು ಶಾಲೆಗೆ ಹೋಗೋದು. ನಿಂಗಾಗಿ ಕಾಯ್ತಾ ಇದ್ದಿದ್ದೆ, ನೀ ಎಲ್ಲಿ ಸಿಕ್ತೆ ಅಂತ. ಇನ್ನೊಬ್ಬ ಫ್ರೆಂಡ್ ಬರ್ತಿದ್ದ, ಅವನ ಸೈಕಲಲ್ಲಿ ಅರ್ಧ ದೂರಕ್ಕೆ ನಾವು 3 ಜನ ಹತ್ಕೊಂಡು ಹೋಗ್ತಾ ಇದ್ದಿದ್ದು ಸೈಕಲಲ್ಲಿ. ಇಡೀ ರೋಡೇ ನಮ್ದಂತ. ಅವರೆಲ್ಲ ಹೋಗಿ ಶಾಲೆ ಮಾಸ್ಟರ್ ಹತ್ರ ಕಂಪ್ಲೇಂಟ್ ಮಾಡ್ತಿದ್ರು. ಕೆಲವರೆಲ್ಲ ಆ ಮಕ್ಕಳ ಸೈಕಲೆಲ್ಲ ಸ್ಪೀಡ್ ಬರ್ತಾರೆ, ಹಂಗೆ ಬರ್ತಾರೆ ಹಿಂಗೆ ಬರ್ತಾರೆ ಅಂತ. ನೆನ್ಪುಂಟ ನಿಂಗೆ ಅದೆಲ್ಲ? ಎಷ್ಟು ಜಾಲಿ ಇದ್ದಿತ್ತು ಮಗ ಆ ಲೈಫ್, ಎಷ್ಟು ಖುಷಿ ಇದ್ದಿತ್ತು. ನಮ್ಮದೇ ರಾಜ್ಯ. ಎಲ್ಲಿಗೆ ಹೋಗೋದಿದ್ರೆ ನಾವು 3 ಜನ, ಅಲ್ಲಿ ಊರಲ್ಲಿ ಏನಾರು ಆದರೂ ಅವ್ರು 3 ಜನ, ಅಲ್ಲೇನೋ ಕಿತಾಪತಿ ಮಾಡ್ರು ನಾವು 3 ಜನ. ಮಸ್ತ್ ಮಜಾ ಮಾಡಿತ್ತು ಮಗ ನಮ್ಮ ಬಾಲ್ಯ. ಆ ದಿನಗಳಿಂದ ಬರುತ್ತಾನ ಅದೇ ಕಾಯ್ತಾ ಇರ್ತೀವಿ. ಎಷ್ಟು ಖುಷಿ ಆಗುತ್ತೆ. ಶಾಲೆಯಲ್ಲೇ PT ಬಿಟ್ಟಾಗ ಕ್ರಿಕೆಟ್ ಆಡೋದು, ರಂಗೋಲಿ ಆಡೋದು, ಅದೆಲ್ಲ ಜಗಳ ಮಾಡ್ಕೊಳ್ಳೋದು. ಶಾಲೆ ಲಾಸ್ಟ್ ಬೆಲ್ಲು ಹೊಡೋದೇ ತಡ ಕಿತ್ತು ಓಡ್ತಿದ್ದಿತ್ತಂದ್ರೆ ಮನೆಗೆ, ಮತ್ತು ಮನೆಗೆ ಹೋಗಿ ಕ್ರಿಕೆಟ್ ಆಡೋದು. ಎಷ್ಟು ಖುಷಿ ಆಗ್ತಿತ್ತು ಮಗ. ದಿನಗಳು ಮರಳಿ ಬರಲಿ ನಮ್ಮ ಬಾಲ್ಯ ಅಂತ ಇವಾಗ ತುಂಬ ಮಿಸ್ ಮಾಡ್ಕೊತಿದ್ವಿ ಎಲ್ಲರೂ ಬಾಲ್ಯವನ್ನು, ಅಲ್ವಾ? ಜೊತೆನೆ ಲವ್ ಯು ಮಕ್ಕ.